ಇರಾನ್ ಯುದ್ಧ ವಿಚಾರದಲ್ಲಿ ಅಮೆರಿಕ ಇಸ್ರೇಲ್ ಮಧ್ಯೆ ಗೊಂದಲ ಸೃಷ್ಟಿಯಾಗಿದೆ. ಇರಾನ್ ಮೇಲಿನ ದಾಳಿ ನಿಲ್ಲಿಸಲು ನಾವು ಸಿದ್ಧ ಅಂತ ಟ್ರಂಪ್ ಹೇಳ್ತಿದ್ರೆ, ಇತ್ತ ಅರ್ಧಕ್ಕೆ ಯುದ್ಧ ನಿಲ್ಲಿಸಲು ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಒಪ್ಪಿಕೊಳ್ಳುತ್ತಿಲ್ಲ. ಹೀಗಾಗಿ ದೋಸ್ತಿ ನಾಯಕರ ಮಧ್ಯೆಯೇ ಭಿನ್ನಾಭಿಪ್ರಾಯ ಶುರುವಾಗಿದ್ದು, ಈಗ ಯುದ್ಧ ನಿಲ್ಲುತ್ತಾ ಎಂಬ ಯಕ್ಷ ಪ್ರಶ್ನೆ ಹುಟ್ಟಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದಿಂದಾಗಿ ವಿಶ್ವದಾದ್ಯಂತ ತೈಲ ಸಮಸ್ಯೆ ಉಂಟಾಗಿದೆ. ಇರಾನ್ ಹರ್ಮುಜ್ ಬಂದ್ ಮಾಡಿದ್ದು, ಇದೀಗ ಹರ್ಮುಜ್ ದಾಟುವ ಹಡಗುಗಳಿಗೆ ಟೋಲ್ ವಿಧಿಸಲು ಇರಾನ್ ಮುಂದಾಗಿದೆ. ಸಂಸದೀಯ ಭದ್ರತಾ ಆಯೋಗ ಟೋಲ್ ವಿಧಿಸಲು ಅನುಮೋದನೆ ನೀಡಿದ್ದು, ಅಮೆರಿಕ ಇಸ್ರೇಲಿ ಹಡಗುಗಳಿಗೆ ಸಂಚಾರ ನಿಷೇಧಿಸಿದೆ. ಈ ಮೂಲಕ ಇರಾನ್ ಕರೆನ್ಸಿ ರಿಯಲ್ನಲ್ಲಿ ವ್ಯವಹಾರಕ್ಕೆ ಸಜ್ಜಾಗಿದೆ. ಇರಾನ್ ಯುದ್ಧ ಮುಂದುವರಿಸಬೇಕು ಅಂತ ರಷ್ಯಾ ಬಯಸ್ತಾ ಇದೆ ಅಂತ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಹೇಳಿಕೆ ನೀಡಿದ್ದಾರೆ. ಅಮೆರಿಕ ಇಸ್ರೇಲ್ ಮೇಲಿನ ಯುದ್ಧ ನಿಲ್ಲಲೇಬಾರದು, ರಷ್ಯಾ ಯುದ್ಧ ಮುಂದುವರಿಬೇಕು ಅಂತ ಹೇಳಿದೆ. ಇನ್ನು ಇರಾನ್ ಯುದ್ಧಕ್ಕೆ ರಷ್ಯಾ ಬೆಂಬಲ ಸೂಚಿಸ್ತಾ ಇದೆ ಅಂತ ಹೇಳಿದರು. ಯುದ್ಧದಿಂದಾಗಿ ಚಿಕ್ಕಮಗಳೂರಿನಲ್ಲೂ ಗ್ಯಾಸ್ ಸಿಲಿಂಡರ್ಗಾಗಿ ಹಾಹಾಕಾರ ಶುರುವಾಗಿದೆ. ನಗರದ ಮಹಾರುದ್ರ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಮುಂಭಾಗ ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದೆ. ಏಜೆನ್ಸಿಯಲ್ಲಿ ಕೇವಲ 12 ಕಮರ್ಷಿಯಲ್ ಸಿಲಿಂಡರ್ ಮಾತ್ರ ಇದ್ದು, ಶಾಲೆ ಮತ್ತು ಹಾಸ್ಟೆಲ್ ಹೊರತುಪಡಿಸಿ ಬೇರೆ ಯಾರಿಗೂ ನೀಡುತ್ತಿಲ್ಲ. ಹೀಗಾಗಿ ಗ್ರಾಹಕರು ಸಿಲಿಂಡರ್ ಸಿಗದೆ ಪರದಾಡ್ತಿದ್ದಾರೆ. 20 ದಿನಗಳಿಂದ ಗ್ಯಾಸ್ ಬುಕ್ ಮಾಡಿ ಕಾಯ್ತಿದ್ದೇವೆ, ಆದರೆ ಸಿಲಿಂಡರ್ ಸಿಗ್ತಿಲ್ಲ ಅಂತ ಗ್ರಾಹಕರು ಅಳಲು ತೋಡಿಕೊಂಡಿದ್ದಾರೆ. ಗ್ಯಾಸ್ ಬಂದಿಲ್ಲ, ಇಲ್ಲಿ ಬಂದರೆ ಮನೆ ಹತ್ರ ಬರುತ್ತೆ, ಕಳಿಸ್ತೀವಿ ಬಂದಾಗ ಅಂತ ಹೇಳ್ತಾರೆ. ಬಂದು ನಾವು ಹೋಗೋದೇ ಆಯ್ತು, ಬರೀ ಮನೆ ಹತ್ರನೂ ಬರೋಂಗಿಲ್ಲ, ಇಲ್ಲೂ ಕೊಡೋಂಗಿಲ್ಲ. ನೋಟ್ ಸ್ಟಾಕ್ ಅಂತ ಬೋರ್ಡ್ ಹಾಕಿದ್ದಾರೆ. ಇವ್ರು ಕೇಳಿದ್ರೆ ಏನು ಹೇಳ್ತಾರೆ, ಮನೆಯಲ್ಲಿ ಭಾರಿ ಕಷ್ಟ ಆಗಿತ್ತು. ಗ್ಯಾಸ್ ಇಲ್ದಲ್ಲೇ ನಾವು ಕಟ್ಟಿಗೆ ಒಲೆಯಲ್ಲಿ ಮಾಡ್ತಾಯಿದ್ದೀವಿ. ಈಗ 15 ಆಯಿತು ಕಟ್ಟಿಗೆ ಒಲೆಯಲ್ಲಿ ಮಾಡೋಕ್ಕೆ. ಈಗ ಇದನ್ನು ಮಾಡೋಕ್ಕೆ ಮನೇಲಿ ಹೆಂಗಸರು ಬೈತಾರೆ, ತರಗೆ ಅಂತಾರೆ. ಇಲ್ಲಿ ಬಂದರೆ ನಮಗೆ ಭಾರಿ ತೊಂದರೆ ಕೊಡ್ತಾಯಿದ್ದಾರೆ. ಸರ್ ಬುಕ್ ಮಾಡಿ, ಗ್ಯಾಸೇ ಬಂದಿಲ್ಲ, ಇಲ್ಲಿ ಬಂದರೆ ಮನೆ ಹತ್ರ ಬರುತ್ತೆ, ಕಳಿಸ್ತೀವಿ ಬಂದಾಗ ಅಂತ ಹೇಳ್ತಾರೆ. ಬಂದು ನಾವು ಹೋಗೋದೇ ಆಯ್ತು, ಬರೀ ಮನೆ ಹತ್ರನೂ ಬರೋಂಗಿಲ್ಲ. ಇನ್ನು ರಾಮನಗರದಲ್ಲೂ ಕೂಡ ಗ್ಯಾಸ್ ಸಿಲಿಂಡರ್ಗಳ ಅಭಾವ ಉಂಟಾಗಿದೆ. ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಸೌದೆ ಒಲೆಯಲ್ಲಿ ಹೋಟೆಲ್ ಮಾಲೀಕರು ಅಡುಗೆ ತಯಾರಿ ಮಾಡ್ತಿದ್ದಾರೆ. 10,000 ಖರ್ಚು ಮಾಡಿ ಕಬ್ಬಿಣದ ಒಲೆ ನಿರ್ಮಾಣ ಮಾಡಿ ಕಟ್ಟಿಗೆ ಬಳಸಿಕೊಂಡೆ ದೋಸೆಗಳನ್ನು ತಯಾರು ಮಾಡ್ತಿದ್ದಾರೆ. ಇನ್ನು ಯುದ್ಧದ ಎಫೆಕ್ಟ್ನಿಂದಾಗಿ ಪ್ರಾಣಿಗಳ ಆಶ್ರಮಕ್ಕೂ ಗ್ಯಾಸ್ ಬಿಸಿ ತಟ್ಟಿದೆ. ಬೆಂಗಳೂರಿನ ಕಗ್ಗಲಿಪುರದಲ್ಲಿರುವ ಪ್ರಾಣಿ ಆಶ್ರಮದಲ್ಲಿ ಸೌದೆ ಒಲೆ ಬಳಸಿ ಅಡುಗೆಯನ್ನು ಮಾಡಲಾಗ್ತಾ ಇದೆ. ಗ್ಯಾಸ್ ಸಮಸ್ಯೆಯಿಂದಾಗಿ ಅಡುಗೆ ಮಾಡಲು ಕಷ್ಟವಾಗ್ತಿದೆ. ಪ್ರಾಣಿಗಳಿಗೆ ಆಹಾರ ಒದಗಿಸಲು ನಾವು ಹರಸಾಹಸ ಪಡ್ತಿದ್ದೇವೆ. ದಯವಿಟ್ಟು ಜನರು ತಮ್ಮ ಕೈಲಾದ ಸಹಾಯ ಮಾಡಿ ಅಂತ ಟ್ರಸ್ಟ್ ಮನವಿಯನ್ನು ಮಾಡಿದೆ. ಇನ್ನು ಗ್ಯಾಸ್ ವ್ಯತ್ಯಯದಿಂದಾಗಿ ಅನೇಕ ಕಡೆಗಳಲ್ಲಿ ಹೋಟೆಲ್ಗೂ ಗ್ಯಾಸ್ ಸಿಗದೆ ಜನರು ಪರದಾಡ್ತಿದ್ದಾರೆ. ಮಂಡ್ಯದ ನಾಗಮಂಗಲದಲ್ಲಿ ಗ್ಯಾಸ್ ಏಜೆನ್ಸಿ ಕಳ್ಳಾಟ ಆಡ್ತಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಗ್ಯಾಸ್ ಬುಕ್ ಮಾಡಿದ್ರೂ ಕೂಡ ಗ್ಯಾಸ್ ಸಿಗದೆ ಜನರು ಪರದಾಡ್ತಿದ್ದಾರೆ. ಬೆಳಗ್ಗೆಯಿಂದಲೇ ಗ್ಯಾಸ್ ಸಿಲಿಂಡರ್ ಪಡೆಯಲು ಜನರು ಕ್ಯೂನಲ್ಲಿ ನಿಂತಿದ್ದಾರೆ. ನಾಗಮಂಗಲದ ಸೌಮ್ಯಕೇಶವ ದೇಗುಲದ ಮುಂಭಾಗ ಗ್ಯಾಸ್ ಪಡೆಯಲು ಜನರು ಬೆಳಗ್ಗೆಯಿಂದಲೇ ಕ್ಯೂ ನಿಂತಿದ್ದಾರೆ. ಇನ್ನು ಬುಕ್ ಆಗಿರೋ ಸಿಲಿಂಡರ್ ಕೊಡದೆ ಏಜೆನ್ಸಿಯವರು ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಿದ್ದಾರೆ ಅಂತ ಜನರು ಆರೋಪವನ್ನ ಮಾಡ್ತಿದ್ದಾರೆ. ಇನ್ನು ರಾಯಚೂರಿನಲ್ಲೂ ರೊಟ್ಟಿ ಕೇಂದ್ರಗಳಿಗೆ ಯುದ್ಧದ ಬಿಸಿ ತಟ್ಟಿದೆ. ವಾಣಿಜ್ಯ ಸಿಲಿಂಡರ್ ಸಮಸ್ಯೆಯಿಂದ ರೊಟ್ಟಿ ಕೇಂದ್ರಗಳು ಬಂದ್ ಆಗಿದ್ದು, ಸಿಲಿಂಡರ್ ಇಲ್ಲದ ಕಾರಣ ಕೆಲಸಗಾರರನ್ನ ಮಾಲೀಕರು ಕೆಲಸದಿಂದ ಬಿಡಿಸಿದ್ದಾರೆ. ರಾಯಚೂರು ಧಾರವಾಡದಲ್ಲೂ ಯುದ್ಧದಿಂದಾಗಿ ಸಿಲಿಂಡರ್ ಸಮಸ್ಯೆ ಉಂಟಾಗಿದ್ದು, ಎಸ್ಎಸ್ಎಲ್ಸಿ, ನವೋದಯ ಸೇರಿದಂತೆ ಹಲವು ವಿಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಕೋಚಿಂಗ್ ನೀಡೋ ಕೇಂದ್ರಗಳು ಸಂಕಷ್ಟಕ್ಕೀಡಾಗಿವೆ. ಹೀಗಾಗಿ ಕೋಚಿಂಗ್ ಕೇಂದ್ರಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಮಾಲೀಕರು ಇಳಿಸಿದ್ದಾರೆ. 20% ವಿದ್ಯಾರ್ಥಿಗಳ ಸಂಖ್ಯೆ ಇಳಿಸಲಾಗಿದೆ. ವಿದ್ಯಾರ್ಥಿಗಳಿಗೆ ಊಟದ ವ್ಯವಸ್ಥೆ ಮಾಡಲು ಸಮಸ್ಯೆ ಆದ್ರಿಂದ ಬೇಡಿಕೆ ಇದ್ರೂ ಕೂಡ ವಿದ್ಯಾರ್ಥಿಗಳಿಗೆ ಪ್ರವೇಶ ನೀಡ್ತಾ ಇಲ್ಲ. ಹೀಗಾಗಿ ಸರ್ಕಾರ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಕೋಚಿಂಗ್ ಮಾಲೀಕರು ಮನವಿ ಮಾಡಿಕೊಂಡಿದ್ದಾರೆ. ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಡ್ಮಿಷನ್ ತೊಗೋಬೇಕಪ್ಪ ಅಂತಂದ್ರೆ ಈ LPG ಪೂರೈಕೆದ ಒಂದು ಟೆನ್ಷನ್ ಆಗ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನನ್ನೊಂದು ವಿನಂತಿ ಏನಪ್ಪ ಅಂತಂದರೆ, ನಮ್ಮ ಎಸ್ಪೆಷಲಿ ಈ ವಿದ್ಯಾಕಾಶ ಇರ್ಬೋದು ಅಥವಾ ಈ ಶಿಕ್ಷಣ ಸಂಬಂಧಪಟ್ಟಂಥ ಹಾಸ್ಟೆಲ್ ಇರ್ಬೋದು, ಕಾಲೇಜ್ ಇರ್ಬೋದು, ಇಲ್ಲಿ ಧಾರವಾಡದಾಗ ಭಾಳ ಅವ. 2 ಯೂನಿವರ್ಸಿಟಿ ಅವ, 100 ಕಾಂಪಿಟೇಟಿವ್ ಕ್ಲಾಸಸ್ ಅವೆ. ಸೊ ಮತ್ತೊಮ್ಮೆ ಮನವಿ ಮಾಡ್ಕೋತೀನಿ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ, ಈ ಭಾಗಕ್ಕೆ ಹೆಚ್ಚಿನ ವಾಣಿಜ್ಯ ಸಿಲಿಂಡರ್ಗಳನ್ನು ಪೂರೈಕೆ ಮಾಡಿದ್ರೆ ನಾವಿನ್ನು ಇದನ್ನು ಚೆನ್ನಾಗೇ ಮಾಡ್ಕೊಂಡು ಹೋಗ್ಬೋದು. ಸಿಲಿಂಡರ್ ಕಡಿಮೆ ಬಂದಿದ್ದ ಕಾರಣ ನಾವು ಅಡ್ಮಿಷನ್ ತೊಗೋಬೇಕಾದ್ರೆ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾಯಿದ್ದೇವೆ. ಏನಾರ ಪೂರೈಕೆ ನಮಗೆ ಭರವಸೆ ಬಂತಪ್ಪ ಅಂದ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಡ್ಮಿಷನ್ ತೊಗೊಂಡು ಒಳ್ಳೆಯ ಶಿಕ್ಷಣ ಕೊಡಲು ನಾವು ಪ್ರಯತ್ನ ಮಾಡ್ತೀವಿ.
ಕೊಪ್ಪಳದಲ್ಲಿರುವ 2 ಆಟೋ ಗ್ಯಾಸ್ ಬಂಕ್ಗಳು ಬಂದ್ ಆಗಿವೆ. ಕಳೆದ 2-3 ದಿನಗಳಿಂದ ಆಟೋ ಗ್ಯಾಸ್ ಬಂಕ್ ಬಂದ್ ಆಗಿದ್ದು ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಡಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರದಲ್ಲೂ ಗ್ಯಾಸ್ ಇಲ್ಲದೆ ಆಟೋ ಚಾಲಕರು ಪರದಾಡಿದ್ದಾರೆ. ಆಟೋಗಳನ್ನು ತಳ್ಳಿಕೊಂಡು ಚಾಲಕರು ಮನೆಗೆ ವಾಪಸ್ ಆಗ್ತಿದ್ದಾರೆ. ಕಳೆದ 3 ದಿನಗಳಿಂದ ಗ್ಯಾಸ್ ಸಿಗದೆ ಚಾಲಕರು ಪರದಾಡ್ತಿದ್ದು ಅರ್ಧದಲ್ಲೇ ಪ್ಯಾಸೆಂಜರ್ ಇಳಿಸಿ ಚಾಲಕರು ಆಟೋ ತಳ್ಳಿಕೊಂಡು ಹೋಗ್ತಿದ್ದಾರೆ. ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೂ ಡಿಸಿಎಂ ಡಿಕೆಶಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಮಾಡಿದ್ದು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಈ ವೇಳೆ ಮಾತನಾಡಿರುವ ಡಿಸಿಎಂ ಡಿಕೆ ಶಿವಕುಮಾರ್, ಕೇಂದ್ರದ ಬೆಲೆ ಏರಿಕೆಯಿಂದ ಜನ ನರಳುತ್ತಿದ್ದಾರೆ. ಅಚ್ಚೇ ದಿನ್ ಅಂದರೂ ಈಗ ಕಚ್ಚಾ ದಿನ ಬಂದಿದೆ ಎನ್ಬೇಕಾ? ಟೋಲ್ ದರ ಹೆಚ್ಚಿಸಿದ್ದಾರೆ. ಔಷಧಿಗಳ ಬೆಲೆ ಏರಿಕೆಯಾಗಿದೆ. %12 ಜಿಎಸ್ಟಿ ಹಾಕ್ತಿದ್ದಾರೆ. ಕಬ್ಬಿಣದ ಬೆಲೆ, ಸಿಮೆಂಟ್ ಬೆಲೆ, ಏರ್ ಕಂಡೀಷನರ್, ಕೂಲರ್, %15 ವಿಮಾನದ ಟಿಕೆಟ್ ದರ ಎಲ್ಲವೂ ಕೂಡ ಏರಿಕೆ ಮಾಡಿದ್ದಾರೆ. ಸೌದೆ ಮುಕ್ತ ಭಾರತ ಅಂತ ಹೇಳಿ ರೂಢಿ ಮಾಡಿ ಈಗ ಸಿಟಿ ಹಾಗೂ ಹಳ್ಳಿಯಲ್ಲೂ ಸೌದೆ ಉಪಯೋಗಿಸುವಂತಹ ಸ್ಥಿತಿ ಇದೆ. ಕೇಂದ್ರ ಸರ್ಕಾರದ ಸೌದೆ ಭಾಗ್ಯವನ್ನ ಕೊಟ್ಟಿದೆ ಅಂತ ಹೇಳಿ ವಾಗ್ದಾಳಿ ನಡೆಸಿದ್ದಾರೆ. ನಾನು ಒಂದೇ ಪ್ರಶ್ನೆ ನಮ್ಮ ಬಿಜೆಪಿ ನಾಯಕರುಗಳಿಗೆ, ಪ್ರಧಾನಮಂತ್ರಿಯವರಿಗೆ, ಇಲ್ಲಿರುವಂಥ ಬಿಜೆಪಿ ನಾಯಕರಿಗೆ ಕೇಳೋದು, ಅಚ್ಚೇ ದಿನ ಅಂತ ಹೇಳ್ತಿದ್ರಲ್ಲ, ಏನಾಯ್ತು ಅಚ್ಚೇ ದಿನ? ಏನಂತ ಹೆಸರು ಕರಿಬೇಕು ಅಚ್ಚೇ ದಿನಕ್ಕೆ? ಈಗ ನೆಕ್ಸ್ಟು ಕಚ್ಚಾ ದಿನ ಅಂತ ಕರಿಬೇಕಾ? ಇನ್ಯಾವ್ದಾದ್ರು ಹೆಸರು ಕೊಡ್ಬೇಕಾ? ಅಚ್ಚೇ ದಿನ ಹೋಗಿ ಕಚ್ಚೇ ದಿನ ಬಂತು ಅಂತ ಹೇಳ್ಬೇಕಾ? ಕಚ್ಚಾ ದಿನ ಬಂತು ಅಂತ ಹೇಳ್ಬೇಕಾ? ಜನ ಈಗಾಗಲೇ ಪೆಟ್ರೋಲು, ಡೀಸೆಲ್ಲು ಎಲ್ಲ ಜಾಸ್ತಿ ಆಗೋಗಿದೆ. ಅದನ್ನು ಕೂಡ ಇವತ್ತು ಟೋಲ್ ಪ್ರೈಸ್ ಕೂಡ ಹೈಕ್ ಮಾಡಿದ್ದೀರಿ. ಈಗಾಗಲೇ 22-23 ಸಾವಿರ ಕೋಟಿ ರೂಪಾಯಿ ಈಗ ಕಲೆಕ್ಟ್ಮೆಂಟ್ ಮಾಡಿದ್ದೀರಿ. ನಾನು ಒಂದೇ ಪ್ರಶ್ನೆ. ಇನ್ನು ಇದೇ ವಿಚಾರವಾಗಿ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಮಾತನಾಡಿ, ಕೇಂದ್ರ ಸರ್ಕಾರ ಲೂಟಿ ಮಾಡುವುದಕ್ಕೆ ಹೊರಟಿದೆ. ಬೆಲೆ ಏರಿಕೆಯಿಂದ ಜನರಿಗೆ ಸಂಕಷ್ಟ ತಟ್ಟಿದೆ. ಜನರು ಜೀವನ ಮಾಡೋಕೆ ಪರದಾಡಬೇಕಾಗಿದೆ. ಏಪ್ರಿಲ್ 1ರಿಂದ ಬೆಲೆ ಏರಿಕೆ ಮಾಡುತ್ತಿದೆ. ಪ್ರತಿ ವರ್ಷ ಏಪ್ರಿಲ್ 1 ಬಂದರೆ ಬೆಲೆ ಏರಿಕೆ ನಿರಂತರವಾಗಿದೆ. ಜನಸಾಮಾನ್ಯರ ಜೇಬಿಗೆ ಬರೆ ಎಳಿತಾ ಇದೆ. ಟೋಲ್ ಹಾಕುವ ಮೂಲಕ ತೆರಿಗೆ ಸಂಗ್ರಹಿಸ್ತಾ ಇದೆ. ಪ್ರತಿದಿನ 1,000 ಕೋಟಿ ಸಂಗ್ರಹ ಮಾಡ್ತಾ ಇದೆ. 26,000 ಕೋಟಿ ಟೋಲ್ ಸಂಗ್ರಹ ಮಾಡಿದೆ. ಕರ್ನಾಟಕ ಜನರನ್ನ ಕೇಂದ್ರ ಸರ್ಕಾರ ಲೂಟಿ ಮಾಡ್ತಾ ಇದೆ ಅಂತ ಕಿಡಿಕಾರಿದ್ರು. April 1st has become a day of loot, rob and fleece for Modi government and the BJP. BJP-led Belle Erike has become a curse in the life of common man. Highway robbery being committed by BJP by repeated toll tax hikes. BJP and Modi government has collected 23,000 crores from Kannadigas alone in toll taxes. 900 essential drugs and medicines, their price will go up tomorrow. That's what Modi government has decided. ಮಧ್ಯಪ್ರಾಚ್ಯ ಯುದ್ಧ ಹಿನ್ನೆಲೆ ಗ್ಯಾಸ್ ಅಭಾವ ಖಂಡಿಸಿ ರಾಮನಗರದಲ್ಲಿ ವಾಟಾಳ್ ಪ್ರತಿಭಟನೆ ನಡೆಸಿದ್ದಾರೆ. ನಗರದ ಐಜೂರು ವೃತ್ತದಲ್ಲಿ ಸಿಲಿಂಡರ್ ಮೇಲೆ ಕುಳಿತು ಈಡುಗಾಯಿ ಹೊಡೆದು ಪ್ರತಿಭಟನೆ ಮಾಡಿದ್ದಾರೆ. ಈಗ ಮೊದಲು ಪ್ರಪಂಚದಲ್ಲಿ ಒಕ್ಕೊರಲಿನ ಮಾತು, ಯುದ್ಧ ನಿಲ್ಲೇಬೇಕು. ಭಾರತ ದೇಶದವರ ಜವಾಬ್ದಾರಿ ಭಾರಿ ಇದೆ. ಭಾರತದ ಪ್ರಧಾನಿ ಸಂಪೂರ್ಣವಾಗಿ ನಮ್ಮ ದೇಶದ ಎಲ್ಲ ಮುಖಂಡರುಗಳು ಸೇರಿ ಸಂಪೂರ್ಣ ಅಮೇರಿಕ, ಇಸ್ರೇಲ್, ಇರಾನ್ಗೆ ಭಾಳ ಅತ್ಯಂತ ಕಳಕಳಿಯಿಂದ ಮನವಿ ಮಾಡಿ ಯುದ್ಧ ನಿಲ್ಲಿಸಬೇಕು. ಇನ್ನು 15 ದಿವಸದೊಳಗಾಗಿ ಯುದ್ಧ ನಿಲ್ಲಿಸ್ತಾ ಇದ್ದರೆ ಇಡೀ ಅಖಂಡ ಕರ್ನಾಟಕ ಬಂದ್ ಮಾಡಿ ಯುದ್ಧ ನಿಲ್ಲಿಸಿ ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಈಗ ಮೊದಲು ಪ್ರಪಂಚದಲ್ಲಿ ಒಕ್ಕೊರಲಿನ ಮಾತು. ಇದಾದ ಬಳಿಕ ಮಂಡ್ಯಗೆ ತೆರಳಿದ ವಾಟಾಳ್ ಅಲ್ಲಿಯೂ ಕೂಡ ಈಡುಗಾಯಿ ಚಳವಳಿ ಮಾಡಿದ್ದಾರೆ. ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಆದಷ್ಟು ಬೇಗ ಪರಿಹಾರ ಮಾಡುವಂತೆ ಆಗ್ರಹಿಸಿದ್ದಾರೆ. ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡ ರಂಗೇರಿದ್ದು ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರವಾಗಿ ಭರ್ಜರಿ ಪ್ರಚಾರ ಮಾಡುತ್ತಿದ್ದಾರೆ. ಮುಗಳೊಳ್ಳಿ ಗ್ರಾಮದಲ್ಲಿ ಪ್ರಚಾರ ಸಭೆ ನಡೆಸಿದ್ದು ಉಮೇಶ್ ಮೇಟಿಗೆ ಮತ ಹಾಕಿ ಅಂತ ಮನವಿ ಮಾಡಿದ್ದಾರೆ. ಇದಾದ ಬಳಿಕ
ನೀಲಾನಗರ ಗ್ರಾಮಕ್ಕೆ ಸಿಎಂ ಆಗಮಿಸಿದ್ದು ಉಮೇಶ್ ಮೇಟಿ ಪರವಾಗಿ ಭರ್ಜರಿ ಕ್ಯಾಂಪೇನ್ ಮಾಡಿದ್ದಾರೆ. ಇದಾದ ಬಳಿಕ ಐಹೊಳೆಗೆ ಸಿಎಂ ತೆರಳಿದ್ದು ಅಲ್ಲಿಯೂ ಪ್ರಚಾರ ಮಾಡುತ್ತಿದ್ದಾರೆ. ಮೇಟಿಯವರ ಸುಪುತ್ರ ಉಮೇಶ್ ಮೇಟಿಯವರನ್ನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನಾಗಿ ಮಾಡಿದ್ದೀವಿ. ಅವರ ವಾರಸುದಾರರು ಇವರು. ಅವರನ್ನು ಗೆಲ್ಲಿಸಿದ್ರೆ ಮೇಟಿಯವರ ಸ್ಥಾನ ಭರ್ತಿ ಮಾಡೋದಷ್ಟೇ ಅಲ್ಲ, ಮೇಟಿಯವರು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಏನೇನು ಒಳ್ಳೆ ಕೆಲಸ ಮಾಡಿದ್ದಾರೆ ಆ ಎಲ್ಲ ಒಳ್ಳೆ ಕೆಲಸಗಳನ್ನ ಮುಂದುವರಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಮೇಟಿಯವರ ಸುಪುತ್ರ. ದಾವಣಗೆರೆಯ ಎಂಬಿಎ ಕಾಲೇಜ್ ಆಡಿಟೋರಿಯಂನಲ್ಲಿ ಕಾಂಗ್ರೆಸ್ ಮಹತ್ವದ ಸಭೆ ನಡೆಸಿದೆ. ಸಭೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿನ ಕುರಿತು ತಂತ್ರ ರೂಪಿಸುವ ಬಗ್ಗೆ ಚರ್ಚೆ ನಡೆದಿದ್ದು, ಈ ವೇಳೆ ಸಭೆಯಲ್ಲಿ ಡಿಕೆಶಿ ಮಾತನಾಡುವ ಕಾಂಗ್ರೆಸ್ನ ಕೆಲ ಕಾರ್ಯಕರ್ತರು ಜಮೀರ್ ಫೋಟೋ ಪ್ರದರ್ಶಿಸಿ ಘೋಷಣೆ ಕೂಗಿದ್ದಾರೆ. ಈ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ನಲಪಾಡ್ ಸಿಟ್ಟಾಗಿದ್ದು ಕಾರ್ಯಕರ್ತರನ್ನ ಹೊರಗೆ ಕಳುಹಿಸಿದ್ದಾರೆ. ಇನ್ನು ಸಭೆ ಮುಗಿದ ಬಳಿಕವೂ ಕಾರ್ಯಕರ್ತರ ನಡುವೆ ನೂಕಾಟ ತಳ್ಳಾಟವಾಗಿದ್ದು ಓರ್ವ ಕಾರ್ಯಕರ್ತನಿಗೆ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬೈ ಎಲೆಕ್ಷನ್ನಲ್ಲಿ ಸಚಿವ ಜಮೀರ್ ಅಹ್ಮದ್ ಪ್ರಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏಪ್ರಿಲ್ 5ರಿಂದ 7ರವರೆಗೆ ಜಮೀರ್ ಪ್ರಚಾರ ಕೈಗೊಳ್ಳಲಿದ್ದಾರೆ. ಏಪ್ರಿಲ್ 5ರಂದು ದಾವಣಗೆರೆಯಲ್ಲಿ ಪ್ರಚಾರ ಮಾಡಲಿದ್ದಾರೆ. ಏಪ್ರಿಲ್ 6 ಮತ್ತು 7ರಂದು ಬಾಗಲಕೋಟೆಯಲ್ಲಿ ಪ್ರಚಾರ ಮಾಡಲಿದ್ದಾರೆ. ಏಪ್ರಿಲ್ 4ರವರೆಗೆ ಕೇರಳದಲ್ಲಿ ಜಮೀರ್ ಪ್ರಚಾರ ಮಾಡ್ತಾ ಇದ್ದು, ಹೀಗಾಗಿ ದಾವಣಗೆರೆಯಲ್ಲಿ ಒಂದು ದಿನ ಪ್ರಚಾರ ಮಾಡಲಿದ್ದಾರೆ. ಇನ್ನು ಜಮೀರ್ ಪ್ರಚಾರದ ವಿಚಾರವಾಗಿ ಮಾತನಾಡಿದ ಸಚಿವ ಎಸ್ ಮಲ್ಲಿಕಾರ್ಜುನ್, ಜಮೀರ್ ಅಹಮದ್ 3 ಅಥವಾ 5ನೇ ತಾರೀಕು ಬರ್ತೀನಿ ಅಂತ ಹೇಳಿದ್ದಾರೆ. ನಮ್ಮದು ನುಡಿದಂತೆ ನಡೆದ ಸರ್ಕಾರ. ನಮ್ಮದು ಸಹ ಪ್ರಣಾಳಿಕೆ ಬಿಡುಗಡೆ ಬಗ್ಗೆ ತಯಾರು ಮಾಡಿಕೊಳ್ತಿದ್ದೀವಿ. ಪಕ್ಷೇತರರ ಅಭ್ಯರ್ಥಿಗಳು ಕೂಡ ನಮ್ಮವರೇ. ಅವರ ಜೊತೆ ಮಾತನಾಡಿ ವಾಪಸ್ ತೆಗೆಸುವಂತಹ ಕೆಲಸ ಮಾಡ್ತೀವಿ. ಯಾವುದೇ ವೋಟ್ ಡಿವೈಡ್ ಆಗೋಕೆ ಬಿಡಲ್ಲ ಅಂತ ಹೇಳಿದ್ರು. ಬೈ ಎಲೆಕ್ಷನ್ ವಿಚಾರವಾಗಿ ಚಿತ್ರದುರ್ಗದಲ್ಲಿ ಮಾತನಾಡಿದ ಸಚಿವ ಕೆಎಚ್ ಮುನಿಯಪ್ಪ, ಉಪಚುನಾವಣೆಯಲ್ಲಿ ನಮ್ಮ ಪಕ್ಷ ಗೆಲ್ತೇವೆ. ಪಂಚ ಗ್ಯಾರಂಟಿ ರಾಜ್ಯದ ಜನತೆಗೆ ಕೊಟ್ಟಿದ್ದೇವೆ. ದಾವಣಗೆರೆ ಮತ್ತು ಬಾಗಲಕೋಟೆ ಎರಡೂ ಕ್ಷೇತ್ರದಲ್ಲಿ ಗೆಲ್ತೇವೆ. ನಮ್ಮ ಸರ್ಕಾರ ಉತ್ತಮ ಕಾರ್ಯಕ್ರಮ ಕೊಟ್ಟಿದ್ದು ಜನ ಆಶೀರ್ವಾದ ಮಾಡ್ತಾರೆ. ಸಾಮಾಜಿಕ ನ್ಯಾಯಕ್ಕೆ ನಮ್ಮ ಪಕ್ಷ ಬದ್ಧವಾಗಿದೆ. ಹೀಗಾಗಿ ಜನರು ನಮ್ಮ ಪಕ್ಷಕ್ಕೆ ಮತ ಹಾಕಿ ಗೆಲ್ಲಿಸಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್, ಆಂಜನೇಯ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಪಂಚ ಗ್ಯಾರಂಟಿಗಳನ್ನು ಕೊಟ್ಟು ಈ ರಾಷ್ಟ್ರದ ಕಟ್ಟಕಡೆಯ ವ್ಯಕ್ತಿಗಳಿಗೆ ಒಂದು ಸಂವಾದದ ಅವಕಾಶ ಮಾಡಿ ಬದುಕಲಿಕ್ಕೆ ದಾರಿಯನ್ನು ಮಾಡಿಕೊಟ್ಟಿದ್ದೀರ. ಬಸವಣ್ಣವರ ಚಿಂತನೆ, ಬಸವಣ್ಣ ಮಾರ್ಗದರ್ಶನದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ನಡೆದು ಇವತ್ತು ಇಡೀ ರಾಜ್ಯ 4.5 ಕೋಟಿ ಜನಕ್ಕೆ ಅನ್ನಭಾಗ್ಯ ಕೊಟ್ಟಿದ್ದೀವಿ, ಗೃಹಲಕ್ಷ್ಮಿ ಕೊಟ್ಟಿದ್ದೀವಿ, ಯುವ ನಿಧಿ ಕೊಟ್ಟಿದ್ದೀವಿ, ಶಕ್ತಿ ಕೊಟ್ಟಿದ್ದೀವಿ ಮತ್ತು ಗೃಹ ಜ್ಯೋತಿಯನ್ನು ಕೊಟ್ಟಿದ್ದೇವೆ. ಎರಡರಲ್ಲಿ ಕೂಡ ಕಾಂಗ್ರೆಸ್ಸು ಗೆಲ್ತೇವೆ ಅನ್ನೋ ಮಾತನ್ನು ಮುಂದೆ ಹೇಳ್ತಾ ಒಳ್ಳೆಯ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ. ಆದ್ದರಿಂದ ನಮಗೆ ಜನ ಆಶೀರ್ವಾದ ಮಾಡ್ತಾರೆ ಅಂತ ನಾವು ಭಾವಿಸಿದ್ದೇವೆ. ಜೊತೆಗೆ ಒಳ್ಳೆ ವಾತಾವರಣ ಇದೆ. ಮೊದಲು ಶುರುವಿನಲ್ಲಿ ಸ್ವಲ್ಪ ಗೊಂದಲಗಳಿತ್ತು, ಯಾಕಂದರೆ ಪ್ರಜಾಪ್ರಭುತ್ವ, ಟಿಕೆಟ್ ಕೇಳುವಂಥ ಹಕ್ಕು ಎಲ್ಲರಿಗೂ ಇದೆ. ಬಟ್ ಎಲ್ಲ ಗೊಂದಲಕ್ಕೂ ತೆರೆ ಎರೆದು ಇವತ್ತು ಭಾಳಷ್ಟು ಸುಗಮವಾಗಿ ವಿಜಯದ ಕಡೆ ಸಮರ್ಥ ಸಾಗ್ತಾ ಇದ್ದಾನೆ ಅಂತ ಭಾಳಷ್ಟು ಗಟ್ಟಿಯಾಗಿ ಹೇಳ್ಬೋದು. ನಮ್ಗೆ ಯಾವ ಇಫೆಕ್ಟ್ ಕೂಡ ಆಗೋದಿಲ್ಲ. ನಾವು ಗೆಲ್ಲೋದು ಶತಸಿದ್ಧ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ಸಿನ ಭದ್ರಕೋಟೆ. ಆ ಕ್ಷೇತ್ರ ಪುನರ್ವಿಂಗಡಣೆ ಆದ ಅಂದಿನಿಂದ ಇಂದಿನವರೆಗೂ ಕೂಡ ಕಾಂಗ್ರೆಸ್ಸೇ ಗೆಲ್ತಾ ಬಂದಿದೆ. ಅಲ್ಲಿ ವಾಸಿಸುವಂಥ ಮತದಾರರೆಲ್ಲರೂ ಕೂಡ ಕಾಂಗ್ರೆಸ್ಸಿನ ಸಾಂಪ್ರದಾಯಿಕ ಮತದಾರರು, ಟ್ರೆಡಿಷನಲ್ ವೋಟ್ಸ್. ಕಾಂಗ್ರೆಸ್ಸಿನ ಟ್ರೆಡಿಷನಲ್ ವೋಟ್ಸ್ ಅವು. ಅದನ್ನು ಯಾರು ಕೂಡ ಡಿಸ್ಟರ್ಬ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಬಾಗಲಕೋಟೆ ಉಪಚುನಾವಣೆ ಸಮರ ಹಿನ್ನೆಲೆ ನಗರದ ವಿದ್ಯಾಗಿರಿಯ ತೆಗ್ಗಿ ಲೇಔಟ್ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಭರ್ಜರಿ ಪ್ರಚಾರ ಮಾಡ್ತಿದ್ದಾರೆ.
ಈ ವೇಳೆ ಮಾತನಾಡಿದ ವಿಜಯೇಂದ್ರ, ವೀರಣ್ಣ ಅವರು ದೊಡ್ಡ ಅಂತರದಿಂದ ಗೆದ್ದೇ ಗೆಲ್ತಾರೆ. ಉಪಚುನಾವಣೆಯಲ್ಲಿ ಸಿಎಂ ಮಾತ್ರವಲ್ಲ 15 ಸಚಿವರು ಬಂದು ಪ್ರಚಾರ ಮಾಡ್ತಿದ್ದಾರೆ. ಆ ಜಾತಿ ಈ ಜಾತಿ ಅಂತ ಎಲ್ಲ ಜಾತಿಯ ಸಚಿವರನ್ನ ಕರೆತಂದು ಪ್ರಚಾರ ಮಾಡಿಸ್ತಿದ್ದಾರೆ. ಆದರೆ ಈ ಬಾರಿ ವೀರಣ್ಣ ಚರಂತಿ ಮಠ ಅವರೇ ಗೆದ್ದು ಬೀಗುತ್ತಾರೆ ಅಂತ ಹೇಳಿದರು. ಹಿಂದೆಂದೂ ಕೂಡ ಗೆದ್ದಿಲ್ಲದೆ ಇರ್ತಕ್ಕಂಥ ಅಂತರದಿಂದ, ಅಷ್ಟು ದೊಡ್ಡ ಅಂತರದಿಂದ ಈ ಬಾರಿ ಗೆದ್ದೇ ಗೆಲ್ತಾರೆ. ತಾಯಂದ್ರ ಆಶೀರ್ವಾದನೂ ಇದೆ, ಹಿರಿಯರ ಆಶೀರ್ವಾದನೂ ಇದೆ. ಯುವಕರು ಸಂಕಲ್ಪವನ್ನು ಕೂಡ ತೊಟ್ಟಿದ್ದಾರೆ. ಯಡಿಯೂರಪ್ಪರು ಮುಖ್ಯಮಂತ್ರಿಗಳಾಗಿದ್ದಾಗ ಸಾವಿರಾರು ಕೋಟಿ ಅನುದಾನ ಇಲ್ಲಿಗೆ ಬರ್ತಾ ಇತ್ತು. 3 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ರಾಜ್ಯದಲ್ಲಿ ಒಂದು ಅನುದಾನಕ್ಕೆ ಒಂದು ರೀತಿ ಮುಖ್ಯಮಂತ್ರಿಗಳು ಬರ್ತಾರೆ, ಪಾಪ ಅವರೆಲ್ಲೊಂದ್ ಕಡೆ ಬಾಗಲಕೋಟೆ ಸೋತ್ಬಿಟ್ರೆ ನಮಗೆ ಮುಜುಗರ ಆಗುತ್ತೆ ಅಂತೇಳಿ ಪಾಪ ಮುಖ್ಯಮಂತ್ರಿಗಳು ಅವರ ಒಬ್ಬರು ಶಕ್ತಿ ಸಾಕಾಗೋದಿಲ್ಲ ಅಂತೇಳಿ 15 ಜನ ಸಚಿವರನ್ನ ಕರ್ಕೊಂಡು ಬಂದು ಬಾಗಲಕೋಟೆಯಲ್ಲಿ ಕೂತಿದ್ದಾರೆ. ದಾವಣಗೆರೆ ಬೈ ಎಲೆಕ್ಷನ್ ಹಿನ್ನೆಲೆ ಬಿಜೆಪಿ ವಿಪಕ್ಷ ನಾಯಕ ಆರ್ ಅಶೋಕ್ ಸುದ್ದಿಗೋಷ್ಠಿ ನಡೆಸಿ ಚುನಾವಣೆ ಪ್ರಣಾಳಿಕೆ ರಿಲೀಸ್ ಮಾಡಿದ್ದಾರೆ. ತಮ್ಮ ಪ್ರಣಾಳಿಕೆಯಲ್ಲಿ ಜನರಿಗೆ 12 ಭರವಸೆಗಳನ್ನು ನೀಡಿದ್ದಾರೆ. ಬಳಿಕ ಮಾಧ್ಯಮಗಳಿಗೆ ಮಾತನಾಡಿದ ಅಶೋಕ್, ದಾವಣಗೆರೆ ಕ್ಷೇತ್ರ ಮಾದರಿ ಕ್ಷೇತ್ರ ಮಾಡುವ ಗುರಿ ಇದೆ. ಕುಡಿಯುವ ನೀರು, ಆರೋಗ್ಯ, ಶಿಕ್ಷಣದ ಹೆಚ್ಚಿಗೆ ಒತ್ತನ್ನು ನೀಡಲಾಗ್ತಾ ಇದೆ. ಕಾಂಗ್ರೆಸ್ನವರು ಮುಸ್ಲಿಮರಿಗೆ ತೆರೆ ಎರಚಿದ್ದಾರೆ. ಹೀಗೆ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಮುಸ್ಲಿಮರಿಗೆ ಅವಕಾಶವೇ ಇಲ್ಲದಂತಾಗುತ್ತೆ. ಒಂದೇ ಮನೆಯಲ್ಲಿ 3 ಜನ ಅಧಿಕಾರದಲ್ಲಿ ಇದ್ರೆ ದರ್ಪ ಹೆಚ್ಚುತ್ತೆ. ಈ ಸರ್ವಾಧಿಕಾರ ಧಿಕ್ಕರಿಸಿ ಶ್ರೀನಿವಾಸ ದಾಸಕರಿಯಪ್ಪಗೆ ಮತ ಹಾಕುವಂತೆ ಅಶೋಕ್ ಮನವಿ ಮಾಡಿದ್ದಾರೆ. ದಾವಣಗೆರೆ ಜನ ಅರ್ಥ ಮಾಡ್ಕೊಳ್ಳಿ, ಡೆವಲಪ್ಮೆಂಟ್ ನಮಗೆ ಜನಕ್ಕೇನು ಬೇಕಾಗಿರೋದು ಅಭಿವೃದ್ಧಿ ಆಗಬೇಕು. ಜನ ಹೋದಾಗ ರೆಸ್ಪಾಂಡ್ ಮಾಡಬೇಕು, ವಿನಯದಿಂದ ರೆಸ್ಪಾಂಡ್ ಮಾಡಬೇಕು. ಆ ಥರದ ವ್ಯವಹಾರ ಇದೆಯಾ ಇವ್ರ ಹತ್ರ? ಏನೂ ಇಲ್ಲ. ಒಂದೇ ಮನೆಯಲ್ಲಿ 3 ಜನ ಇದ್ದರೆ ಅಧಿಕಾರದ ದರ್ಪ ಜಾಸ್ತಿ ಆಗ್ತೈತೆ, ಇನ್ನಷ್ಟು ದೌರ್ಜನ್ಯ ಜಾಸ್ತಿ ಆಗ್ತೈತೆ, ಕಾರ್ಯಕರ್ತರ ಮಾತಾಡುವಂಥ ಸ್ಟೈಲು ಚೇಂಜ್ ಆಗೋತದೆ. ಅದರಿಂದ ಈ ಸರ್ವಾಧಿಕಾರವನ್ನು ಧಿಕ್ಕರಿಸಿ ಜನ ಈ ಬಾರಿ ಬಿ ಜೆ ಪಿಗೆ, ಸಮಾಜವನ್ನು ಬಿ ಜೆ ಪಿ ಗುರ್ತು ಮಾಡಿ ಟಿಕೆಟ್ ಕೊಟ್ಟಿದ್ದೀರಿ. ಆಶೀರ್ವಾದ ಮಾಡಿ ನಿಮ್ಮ ಮನೆಯ. ಬಾಗಲಕೋಟೆಯಲ್ಲಿ ಮೇಲ್ಮನೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸುದ್ದಿಗೋಷ್ಠಿ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಸಿಎಂ ಸಿದ್ದರಾಮಯ್ಯ ಅವರ ಚೇಲಾಗಳು ಧಮ್ಕಿ ರಾಜಕೀಯ ಮಾಡ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಅಲ್ಲದೆ ಸೋಲಿನ ಭೀತಿಯಿಂದ 5 ದಿನ ಸಿಎಂ ಪ್ರಚಾರ ಮಾಡ್ತಿದ್ದಾರೆ. ಇದು ಮಧ್ಯಂತರ ಚುನಾವಣೆ, ಸೋಲಿನ ಭೀತಿ ಕಾಂಗ್ರೆಸ್ಗೆ ಇದೆ. ಎಲೆಕ್ಷನ್ನಲ್ಲಿ ಸೋತ್ರೆ ಸಿಎಂ ಸ್ಥಾನದಿಂದ ತೆಗೆದು ಹಾಕ್ತಾರೆ. ಸಿಎಂ ಕುರ್ಚಿಯಲ್ಲಿ ಡಿಕೆಶಿ ತಂದು ಕೂರಿಸ್ತಾರೆ ಎಂದು ಸಿಎಂ ಅಂದುಕೊಂಡಿದ್ದಾರೆ. ಹಾಗಾಗಿ 5 ದಿನಗಳ ಕಾಲ ಪ್ರಚಾರ ಮಾಡ್ತಿದ್ದಾರೆ. ಆಡಳಿತ ಯಂತ್ರವನ್ನ 2 ಕ್ಷೇತ್ರದಲ್ಲಿ ದುರುಪಯೋಗ ಮಾಡಿಕೊಳ್ತಿದ್ದಾರೆ ಎಂದು ಹೇಳಿದ್ದಾರೆ. ಆದರೆ ಸೋಲಿನ ಭೀತಿಯಿಂದ ಎಲ್ಲಿ ನನ್ನ ಸರ್ಕಾರಕ್ಕೆ ಆಪತ್ತು ಬರುತ್ತೋ, ಸೋತ್ರೆ ಎಲ್ಲಿ ಡಿ ಕೆ ಶಿವಕುಮಾರ್ ನನ್ನನ್ನು ತೆಗೆದು ಅವರು ಮುಖ್ಯಮಂತ್ರಿ ಆಗಿಬಿಡ್ತಾರೋ ಆ ಭೀತಿಯಿಂದ 5 ದಿನಗಳು ಇಲ್ಲಿ ಠಿಕಾಣಿ. ಒಬ್ಬ ಮುಖ್ಯಮಂತ್ರಿ ಇಷ್ಟೊಂದು ಆಡಳಿತ ವ್ಯವಸ್ಥೆಯನ್ನ ತನ್ನ ಹಿಂದೆ ಇಟ್ಕೊಂಡು 5 ದಿನ ಇಲ್ಲಿ ಇರಬೇಕು ಅಂತ ಅವ್ರಿಗೆ ಯಾಕೆ ಅನ್ಸಿರ್ಬೇಕು? ಇಡೀ ಸರ್ಕಾರ ಅವರಿಂದ ಇರ್ತದೆ, ಸರ್ಕಾರಿ ಯಂತ್ರ ಅವರಿಂದ ಕೆಲಸ ಮಾಡ್ತದೆ. ಈಗ ಅವರ ಕಾರ್ಯಕರ್ತರು ಸಿಗ್ತಾ ಇಲ್ಲ ಅವರಿಗೆ ಕೆಲಸ ಮಾಡ್ಲಿಕ್ಕೆ. ಅದಕ್ಕೆ ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸ ಮಾಡೋರನ್ನ ಬಳಕೆ ಮಾಡುವಂತ ಕೆಲಸ ಮಾಡಿದ್ದಾರೆ ಅಂತೇಳಿ ಪತ್ರಿಕೆಗಳಲ್ಲಿ ನಮ್ಮ. ದಾವಣಗೆರೆ ಉಪಚುನಾವಣೆ ಹಿನ್ನೆಲೆ ಮಾಜಿ ಸಿಎಂಗಳಾದ ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ ಚುನಾವಣೆ ಕುರಿತು ಸಭೆ ನಡೆಸಿದ್ದಾರೆ. ನಗರದ ಖಾಸಗಿ ರೆಸಾರ್ಟ್ನಲ್ಲಿ ಪ್ರತಿಭಟನೆ ನಡೆಸಲಾಗ್ತಾ ಇದ್ದು, ಚುನಾವಣಾ ತಂತ್ರ ಪ್ರತಿತಂತ್ರ ಕುರಿತು ಚರ್ಚೆ ನಡೆಸಲಾಗುತ್ತಿದೆ. ಇನ್ನು ಇದೇ ವೇಳೆ ಮಾತನಾಡಿದ ಮಾಜಿ ಸಿಎಂ ಯಡಿಯೂರಪ್ಪ, ರಾಜ್ಯದ ಭ್ರಷ್ಟ ಸರ್ಕಾರಕ್ಕೆ ದಾವಣಗೆರೆ ಬಾಗಲಕೋಟೆಯಲ್ಲಿ ತಕ್ಕ ಪಾಠ ಕಲಿಸುತ್ತಾರೆ ಎಂಬ ವಿಶ್ವಾಸವಿದೆ. ಕುರ್ಚಿ ಕಿತ್ತಾಟ, ಗ್ಯಾರಂಟಿ ಹೆಸರಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ. ಗ್ಯಾರಂಟಿ ಹೆಸರಲ್ಲಿ ರಾಜ್ಯ ದಿವಾಳಿ ಮಾಡಿದ್ದಾರೆ ಅಂತ ಕಿಡಿಕಾರಿದರು. ಕೇರಳಂನಲ್ಲೂ ವಿಧಾನಸಭೆ ಚುನಾವಣೆ ಹಿನ್ನೆಲೆ ರಾಜಕೀಯ ಪಕ್ಷಗಳು ಭರ್ಜರಿ ಪ್ರಚಾರ ಮಾಡ್ತಿವೆ. ಇನ್ನು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕೋಝಿಕೋಡ್ನಲ್ಲಿರುವ ಚುನಾವಣೆ ಭರವಸೆಗಳನ್ನು ಘೋಷಣೆ ಮಾಡಿದ್ದಾರೆ. ಹಿರಿಯ ನಾಗರಿಕರಿಗೆ 3,000 ರೂಪಾಯಿ ಪಿಂಚಣಿ ಹಾಗೂ ಸ್ವಉದ್ಯೋಗ ಆರಂಭಿಸುವ ಯುವಕರಿಗೆ 5 ಲಕ್ಷ ರೂಪಾಯಿಗಳವರೆಗೆ ಬಡ್ಡಿರಹಿತ ಸಾಲ, ಓಮನ್ ಚಾಂಡಿ ಆರೋಗ್ಯ ವಿಮಾ ಯೋಜನೆ. ಈ ಯೋಜನೆ ಮೂಲಕ ಪ್ರತಿ ಕುಟುಂಬದ ಕಷ್ಟದ ಸಮಯದಲ್ಲಿ 25 ಲಕ್ಷ ರೂಪಾಯಿ ವಿಮಾ ರಕ್ಷಣೆ ನೀಡಲಾಗುತ್ತದೆ. ಇದರ ಜೊತೆಗೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ, ಕಾಲೇಜು ವಿದ್ಯಾರ್ಥಿನಿಯರಿಗೆ 1,000 ರೂಪಾಯಿ ಹಣ ನೀಡಲಾಗುತ್ತದೆ ಎಂದು ಘೋಷಣೆ ಮಾಡಿದ್ದಾರೆ. ಬಿಹಾರದಲ್ಲಿ ಕಾಲ್ತುಳಿತ ಸಂಭವಿಸಿ 8 ಮಂದಿ ಸಾವನ್ನಪ್ಪಿರುವ ದಾರುಣ ಘಟನೆ ನಡೆದಿದೆ. ನಳಂದ ಬಳಿ ಇರುವ ಶೀತಲ ದೇಗುಲದಲ್ಲಿ ಕಾಲ್ತುಳಿತ ಆಗಿದ್ದು 8 ಮಂದಿ ಮೃತಪಟ್ಟಿದ್ದಾರೆ. ಘಟನೆಯಲ್ಲಿ ಹಲವರಿಗೆ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ದೇವರ ದರ್ಶನ ಪಡೆಯಲು ನೂಕುನುಗ್ಗಲು ತಳ್ಳಾಟವಾಗಿದ್ದು
ಈ ವೇಳೆ ಒಬ್ಬರ ಮೇಲೆ ಒಬ್ಬರು ಬಿದ್ದು ಕಾಲ್ತುಳಿತ ಸಂಭವಿಸಿದೆ. ಇನ್ನು ಘಟನೆ ಸಂಬಂಧ ಬಿಹಾರ ಸರ್ಕಾರ ಮೃತಪಟ್ಟವರಿಗೆ ವಿಪತ್ತು ಪರಿಹಾರ ನಿಧಿಯಿಂದ 4 ಲಕ್ಷ ರೂಪಾಯಿ ಮತ್ತು ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ 2 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದೆ. ಜನಸಾಮಾನ್ಯರ ಜೀವನ ನಾಳೆಯಿಂದ ಮತ್ತಷ್ಟು ದುಬಾರಿಯಾಗಲಿದೆ. ರಾಜ್ಯದಲ್ಲಿ ವಿದ್ಯುತ್ ದರ, ಟೋಲ್ ಶುಲ್ಕ ಹೆಚ್ಚಿಸಲಾಗಿದ್ದು, ಬೆಂಗಳೂರಿನ ನೀರಿನ ದರದಲ್ಲೂ ಏರಿಕೆಯಾಗಲಿದೆ. ಕೆಇಆರ್ಸಿ 2025-26ನೇ ಸಾಲಿನ ಹೊಸ ದರದ ಪಟ್ಟಿ ಪ್ರಕಟ ಮಾಡಿದ್ದು, ನಾಳೆಯಿಂದ ಅನ್ವಯವಾಗುವಂತೆ ವಿದ್ಯುತ್ ದರವನ್ನು ಏರಿಸಿದೆ. ಕೈಗಾರಿಕಾ ಮತ್ತು ವಾಣಿಜ್ಯ ಬಳಕೆಯ ವಿದ್ಯುತ್ ದರ ಹೆಚ್ಚಿಸಿದ್ದು, ಉದ್ಯಮ ವಲಯಕ್ಕೆ ಹೆಚ್ಚಿನ ಆರ್ಥಿಕ ಹೊರೆ ಬೀಳಲಿದೆ. ಇನ್ನು ನೀರಿನ ದರ ಕೂಡ ಹೆಚ್ಚಾಗಿದ್ದು, BWSSB ನಾಳೆಯಿಂದ ನೀರಿನ ದರ 3% ಹೆಚ್ಚಿಸಿದೆ. ರಾಜ್ಯದ ರಾಷ್ಟ್ರೀಯ ಹೆದ್ದಾರಿಗಳ ಟೋಲ್ ದರ ಏರಿಕೆಯಾಗಿದ್ದು, ಟೋಲ್ ಪ್ಲಾಜಾ ದರ 3% 5% ಹೆಚ್ಚಳವಾಗಿದೆ. ಲಘು ವಾಹನ, ಕಾರು ಮತ್ತು ಜೀಪುಗಳಿಗೆ ಕನಿಷ್ಠ 5ರಿಂದ 10 ರೂಪಾಯಿ ಹೆಚ್ಚಾಗಿದ್ದರೆ, ಲಾರಿ, ಬಸ್ ಸೇರಿದಂತೆ ದೊಡ್ಡ ವಾಣಿಜ್ಯ ವಾಹನಗಳಿಗೆ 15ರಿಂದ 40 ರೂಪಾಯಿ ಹೆಚ್ಚಿಸಲಾಗಿದೆ. ನೆಲ್ಯಾಡಿಯ ನವವಿವಾಹಿತ ಸುದೀಪ್ ರೈ ಆತ್ಮಹತ್ಯೆ ಪ್ರಕರಣ ಸಂಬಂಧ ಪತ್ನಿಯ ಕಿರುಕುಳವೇ ಆತ್ಮಹತ್ಯೆಗೆ ಕಾರಣ ಎಂದು ಆರೋಪಿಸಲಾಗಿದೆ. ಸೌಮ್ಯ ಶೆಟ್ಟಿ ಹಲವಾರು ಯುವಕರಿಗೆ ಮೋಸ ಮಾಡಿರೋ ಆರೋಪ ಮಾಡಲಾಗಿದೆ. ಈ ಬಗ್ಗೆ ಸೌಮ್ಯ ಶೆಟ್ಟಿಯಿಂದ ಮೋಸ ಹೋದ ಮುಲ್ಕಿಯಾ ವೇಣುಶೆಟ್ಟಿ ನ್ಯೂಸ್ 18 ಜೊತೆ ಮಾತನಾಡಿದ್ದು, 2024 ಜೂನ್ನಲ್ಲಿ ನನಗೆ ಆಕೆ ಇನ್ಸ್ಟಾಗ್ರಾಮ್ ಮೂಲಕ ಪರಿಚಯ ಆಗಿದ್ಲು. ಬಳಿಕ ಮದುವೆ ಆಗ್ತೇನೆ ಎಂದು ಪ್ರಪೋಸ್ ಮಾಡಿದ್ಲು. ಮದುವೆ ಮಾತುಕತೆಯೂ ನಡೆದಿತ್ತು. ಬಳಿಕ ಮದುವೆ ಹತ್ತಿರವಾದಾಗ ಫೋಟೋ ರಿವೀಲ್ ಮಾಡಿದ್ವಿ. ಇದಾದ ಮೇಲೆ ನನಗೆ ಆಕೆ ಸರಿ ಇಲ್ಲ, ನಮಗೂ ಮೋಸ ಮಾಡಿದ್ದಾಳೆ, 2 ಮದುವೆ ಆಗಿದ್ದಾಳೆ, ಹಣಕ್ಕಾಗಿ ಎಲ್ಲರಿಗೂ ಮೋಸ ಮಾಡ್ತಾಳೆ ಎಂದು ಹಲವು ಕರೆಗಳು ಬಂದವು. ಆದರೂ ನಾನು ಅದನ್ನು ನಂಬದೆ ಮದುವೆ ಆಗಲು ಮುಂದಾದೆ. ಆದರೆ ಅವಳ ಕಾಂಟ್ಯಾಕ್ಟ್ ನನಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ ಮೇಲೆ ನಾನು ಮದುವೆ ಆಗೋದನ್ನೇ ಬಿಟ್ಟೆ. ಅವಳಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದಾರೆ. ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದ ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇನಲ್ಲಿ ಅಪಘಾತ ಸಂಭವಿಸಿದೆ. ಪೋಲೋ ಟಾಟಾ ಇಂಡಿಕಾ ನಡುವೆ ಅಪಘಾತವಾಗಿದ್ದು, ಕಾರಿನಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯವಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸ್ಕೋಡಾ ಕಾರು ದಗದಗನೆ ಹೊತ್ತಿ ಉರಿದಿರುವ ಘಟನೆ ದೇವನಹಳ್ಳಿ ಹೊರವಲಯದ ರಾಣಿ ಕ್ರಾಸ್ ಬಳಿ ನಡೆದಿದೆ. ಕಾರಿನ ಬ್ಯಾನೆಟ್ನಲ್ಲಿ ಬೆಂಕಿ ಕಾಣಿಸಿಕೊಳ್ಳುತ್ತಿದ್ದಂತೆ ಕಾರಿನಲ್ಲಿದ್ದವರು ಹೊರಗೆ ಬಂದಿದ್ದು, ಈ ವೇಳೆ ಕಾರು ದಗದಗನೆ ಹೊತ್ತಿ ಉರಿದಿದೆ. ಇನ್ನು ಆನೇಕಲ್ನ ಮರಸೂರು ಗೇಟ್ ಬಳಿ ಚಲಿಸುತ್ತಿದ್ದಾಗಲೇ ಲಾರಿ ಇಂಜಿನ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು, ಕ್ಷಣಾರ್ಧದಲ್ಲೇ ಲಾರಿ ಹೊತ್ತಿ ಉರಿದಿದೆ. ರೈತರಿಗೆ ಕೃಷಿ ಯಂತ್ರೋಪಕರಣವನ್ನು ಶಾಸಕ ವಿನಯ್ ಕುಲಕರ್ಣಿ ವಿತರಣೆ ಮಾಡಿದ್ದಾರೆ. ಧಾರವಾಡ ಹೊರವಲಯದ ಡೊಂಬರಕೊಪ್ಪ ಐಬಿಯಲ್ಲಿ ರೈತರಿಗೆ ಯಂತ್ರೋಪಕರಣ ಹಸ್ತಾಂತರ ಮಾಡಿದ್ದಾರೆ. ಮೋಟಾರ್ ಪಂಪ್ ಸೆಟ್, ಸ್ಪ್ರಿಂಕ್ಲರ್ ಪೈಪ್ ಸೇರಿದಂತೆ ವಿವಿಧ ಯಂತ್ರಗಳ ವಿತರಣೆ ಮಾಡಲಾಗಿದೆ. ಜೊತೆಗೆ ಆತ್ಮಹತ್ಯೆಗೆ ಹೊಂದಿದಂತಹ ರೈತರ ಕುಟುಂಬಕ್ಕೆ ಪರಿಹಾರ ಚೆಕ್ ಕೂಡ ವಿತರಿಸಿದ್ದಾರೆ ಶಾಸಕ ವಿನಯ್ ಕುಲಕರ್ಣಿ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರದಲ್ಲಿ ಅಪರೂಪದ ಘಟನೆಯೊಂದು ನಡೆದಿದೆ. ಮೃತ ವೃದ್ಧೆಯನ್ನ ತಬ್ಬಿ ಮಂಗವೊಂದು ಮರುಗಿರುವ ಘಟನೆ ನಡೆದಿದೆ. ಹೃದಯಾಘಾತವಾಗಿ ಪಾರ್ವತಮ್ಮ ಮೃತಪಟ್ಟಿದ್ರು. ಈ ಹಿನ್ನೆಲೆ ಇಷ್ಟು ವರ್ಷದಲ್ಲಿ ಇಲ್ಲದ ಮಂಗ ಏಕಾಏಕಿ ಪಾರ್ವತಮ್ಮ ಪಾರ್ಥಿವ ಶರೀರದ ಬಳಿ ಬಂದು ಕಣ್ಣೀರಿಟ್ಟಿದೆ. ಸದ್ಯ ಈ ಘಟನೆ ಕಂಡು ಗ್ರಾಮಸ್ಥರು ಅಚ್ಚರಿಗೊಂಡಿದ್ದಾರೆ. ವಿಶ್ವವಿಖ್ಯಾತ ಬೇಲೂರು ಚೆನ್ನಕೇಶವನ ಜಾತ್ರೆ ಅದ್ದೂರಿಯಾಗಿ ನಡೆದಿದೆ. ಇವತ್ತು ಗಳಿಗೆ ತೇರು ರಥೋತ್ಸವ ನಡೆದಿದ್ದು, ನಾಳೆ ದೊಡ್ಡ ತೇರು ರಥೋತ್ಸವ ನಡೆಯಲಿದೆ. ರಥೋತ್ಸವದಲ್ಲಿ ಮಾಜಿ ಸಚಿವ HD ರೇವಣ್ಣ ಕೂಡ ಭಾಗಿಯಾಗಿದ್ದು, ಚೆನ್ನಕೇಶವನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಇನ್ನು ರಥೋತ್ಸವದಲ್ಲಿ ಸಾವಿರಾರು ಜನರು ಪಾಲ್ಗೊಂಡಿದ್ದಾರೆ.